ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮಾಹಿತಿ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದು ಕೇವಲ ರೈತರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರು ನೋಡುವಂಥ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ. ಸೊ ಈ ಒಂದು ಸುದ್ದಿಯನ್ನು ಮಿಸ್ ಮಾಡದೆ ಈ ಒಂದು ಸುದ್ದಿನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮುಂದಿನ ವಿಡಿಯೋಗೆ ತುಂಬಾ ಪ್ರೇರೇಪಣೆ ಸಿಗುತ್ತೆ, ಅದರ ಜೊತೆಗೆ ಒಂದಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ಅಷ್ಟೇ. ಸೊ ಈ ಒಂದು ವಿಡಿಯೋನ ಆದಷ್ಟು 10 ಜನ ರೈತರಿಗೆ ಶೇರ್ ಮಾಡಿ, ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಮಾಹಿತಿ. ಸೊ ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಬರುತ್ತಂತ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಈ ತಿಂಗಳ ಒಂದು ಕೊನೆಯ ದಿನ ಬಂದಾಯಿತು. ಸೊ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರ, ಮೊದಲನೇ ವಾರ ಒಂದು ಲೋಕಸಭಾ ಚುನಾವಣೆ ಫಲಿತಾಂಶ ಇರೋದ್ರಿಂದ ಎರಡನೇ ವಾರ ಅಥವಾ ಮೂರನೇ ವಾರ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅಧಿಕೃತವಾಗಿ ಮಾಹಿತಿ ಇಲ್ಲ, ಆದರೆ 2 ಅಥವಾ 3ನೇ ವಾರ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 16 ಕಂತುಗಳು ಬಂದಿರತಕ್ಕಂಥದ್ದು, ಈಗ ಬರ್ತಾ ಇರ್ತಕ್ಕಂಥದ್ದು 17ನೇ ಕಂತು. ಈ ಒಂದು 17ನೇ ಕಂತಿನಲ್ಲಿ ನಾನು ಹಳೆಯದಾಗಿ ಒಂದು ವಿಡಿಯೋದನ್ನು ಹೇಳಿದ್ದೆ, ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ಲಿಸ್ಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರೋದಿಲ್ಲ ಅಂತ. ಸೊ ಅದಾದ್ಮೇಲೆ ಒಂದು ವಿಡಿಯೋ ಮಾಡಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ. ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ರೆ 100% ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 17 ಕಂತಿನ ಹಣ ಬರುತ್ತೆ. ಹಾಗಾದ್ರೆ ಆ ಲಿಸ್ಟ್ ಯಾವ ಥರ ನಾವು ಚೆಕ್ ಮಾಡ್ಕೊಳ್ಳೋದು? ಸೊ ಆ ಲಿಸ್ಟ್ನ ನಾನು ಸೈಬರ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕಾ ಅಥವಾ ನನ್ನ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬಹುದಾ ಅನ್ನೋದನ್ನ ಸಾಕಷ್ಟು ಜನ ಒಂದು ಪ್ರಶ್ನೆ ಆಗಿದೆ. ಸೊ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬಹಳ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ, ನಿಮ್ಮ ಒಂದು ಸ್ಮಾರ್ಟ್ ಫೋನಲ್ಲೇ ಆ ಒಂದು ಸ್ಟೇಟಸ್ ಅನ್ನು ನಾವು ಯಾವ ಥರ ಚೆಕ್ ಮಾಡ್ಕೊಳ್ಬಹುದು, ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. 100% ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ. ಇಲ್ಲ ಅಂದ್ರೆ ಕೆಲವರು ಜನ ಇರುತ್ತಂದ್ರೆ ಈ KYC ಮಾಡಿಸಿರೋದಿಲ್ಲ, ಆ ಒಂದು ಕಾರಣದಿಂದ ಸಾಕಷ್ಟು ಜನರಿಗೆ ಕೆಲವೊಂದಷ್ಟು ಕಂತುಗಳು ಬಂದಿರ್ತವೆ, ಆಮೇಲೆ ಬಂದಿರೋದಿಲ್ಲ. ಸೊ ದಯಮಾಡಿ ಈ KYC ಮಾಡಿಸಿಲ್ಲ ಅಂದ್ರೆ ಈ KYC ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ. ಅದಾದ ನಂತರ ಕಂಪಲ್ಸರಿ ನಿಮ್ಗೆ 100% ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂದೇ ಬರುತ್ತೆ. ನೀವು ಈ KYC ಮಾಡಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ KYC ಮಾಡಿಸಲೇಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಈ ಒಂದು ಲಿಸ್ಟ್ ಯಾವ ತರ ನಾವು ಚೆಕ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣ ಯಾರಿಗೆ ಬರುತ್ತೆ ಅನ್ನೋದನ್ನು ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಆ ಒಂದು ಲಿಸ್ಟನ್ನ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ಗೆ ಹೋಗಿ, ಗೂಗಲಲ್ಲಿ PM ಕಿಸಾನ್ ಸಮ್ಮಾನ್ ಅಂತ ಟೈಪ್ ಮಾಡಬೇಕಾಗುತ್ತೆ, ಅಥವಾ PM ಕಿಸಾನ್ ಬೆನಿಫಿಷಿಯರಿ ಲಿಸ್ಟ್ ಅಂತ ನಾವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಬ್ಲೂ ಕಲರಲ್ಲಿ ಒರಿಜಿನಲ್ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಆ ಒಂದು ಒರಿಜಿನಲ್ ವೆಬ್ಸೈಟ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಬಹಳ ಸುಲಭವಾಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಈ ಥರದೊಂದು ಪೇಜ್ ಬರುತ್ತೆ ನೋಡಿ. ಈ ಒಂದು ಪೇಜಲ್ಲಿ ಕೇಳಿರ್ತಕ್ಕಂಥ ಒಂದಷ್ಟು ಮಾಹಿತಿನ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಮ್ಮ ಸ್ಟೇಟ್ ಯಾವುದು ಅನ್ನೋದನ್ನು ನಾವು ಫಸ್ಟ್ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸ್ಟಿಕ್, ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇದಾದ ನಂತರ ಸಬ್ ಡಿಸ್ಟಿಕ್ ಅಂತ ಬರುತ್ತೆ. ಸೊ ತಾಲೂಕು ಯಾವುದಿರುತ್ತೋ ಅದನ್ನು ಸಬ್ ಡಿಸ್ಟಿಕ್ ಅಂತ ಕರಿತೀವಿ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಬ್ಲಾಕು ಯಾವ್ದು ಬರುತ್ತೆ ಆ ಒಂದು ಬ್ಲಾಕ್ನ, ಅದು ಸಹ ತಾಲೂಕು ಯಾವುದಿರುತ್ತೋ ಅದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ವಿಲೇಜು, ನಿಮ್ಮ ವಿಲೇಜ್ ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಗೆಟ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಲಿಜಿಬಿಲಿಟಿ ಲಿಸ್ಟ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತವಾಗ್ಲೂ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಂದೇ ಬರುತ್ತೆ. ಸೊ ನೋಡ್ಬೋದು, ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಂದು ಲಿಸ್ಟ್ ಇಲ್ಲಿ ಬಿಡುಗಡೆ ಆಗಿದೆ. ಸೊ ನೀವು ಸಹ ನಿಮ್ಮ ಮೊಬೈಲಲ್ಲೇ ಇದೇ ರೀತಿ ಚೆಕ್ ಮಾಡ್ಕೊಳ್ಬೋದು. ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಕಮೆಂಟ್ ಸೆಕ್ಷನಲ್ಲೂ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಹಳ ಸುಲಭವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣದ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ. ಸೊ ಇನ್ ಕೇಸ್ ನಿಮ್ಮ ಹೆಸರು ಇಲ್ಲ ಅಂದರೆ ನೀವು ಒಂದ್ಸಲ ನಿಮ್ಮ ಒಂದು ಹತ್ತಿರದ ಕೃಷಿ ಇಲಾಖೆಯನ್ನು ಭೇಟಿ ಮಾಡಿ, ಅಲ್ಲಿ ಅವರು ನಿಮಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಡ್ತೀನಿ. ಈ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ.